ಮರಾಠಿ ಮಾಡಿದ್ರೆ ಹೇಗೆ? ಇದು ನಮ್ಮ ಕಂಡಕ್ಟರ್ ಹೇಳೋ ಪ್ರಕಾರ ಈ ವಿಚಾರಕ್ಕೇನೆ ಆಗಿರೋದು ಅಂತ ಹೇಳ್ತಾರೆ. ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ. ಸೊ ಅವರು ಹೇಳಿದ ಪ್ರಕಾರನೇ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ. ಆ ನಿಟ್ಟಲ್ಲೇ ನಾವು ಪ್ರಕರಣ 100% ಅರೆಸ್ಟ್. ಕಂಡಕ್ಟರ್ ಹೇಳೋ ಪ್ರಕಾರ ಕಂಡಕ್ಟರ್ ಹೇಳ್ತಾ ಇದ್ದಾರೆ ಅಂತಾರೆ. ನಿಮ್ಮ ಅಧಿಕಾರಿಗಳು ಈಗಲೂ ಕೂಡ ಹೇಳ್ತಾರೆ ಕಾಂಪ್ರಮೈಸ್ ಆಗ್ಬಿಡು, ಕೇಸಿನೂ ಬಿಡಬೇಡ ಅಂತ ಹೇಳ್ತಾರೆ ಅಂತ ಹೇಳಿ. ಹೌದು, ನಾ ಕಂಡಕ್ಟರ್ಗೆ ಖುದ್ದಾಗಿ ಮಾತಾಡಿದ್ದೀನಿ. ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ. ಆ ನಿಟ್ಟಲ್ಲಿ ನಾವು ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ವಿ. ಇದ್ರ ವರದಿನ ನಾವು ಪೊಲೀಸ್ ಆಯುಕ್ತರಿಗೆ ಒಪ್ಪಿಸ್ತೀನಿ. ಆ ನಿಟ್ಟಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್. ಅಧಿಕಾರಿಗಳು ಈ ತರ ಹೇಳ್ತಾರೆ, ಅದನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ ಏನಕ್ಕೆ ಹಂಗೆ ಆಗಿದೆ ಅಂತ ಹೇಳಿ. ಈಗ ತಾನೇ ನಂಗೆ ವಿಚಾರ ತಿಳಿದು ಬಂದಿದ್ದು. ನಾ ಬಂದು ನನ್ನ ಮೊದಲನೇ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ. ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಅದೇ ರೀತಿ ಹೇಳ್ತಾ ಇದ್ದಾರೆ. ಇಲ್ಲ, ಅದೇ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ನನಗೆ. ನಾವು ವಿಚಾರಣೆ ಮಾಡಿದ್ದೀನಿ ಅವರಿಗೆ. ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ. ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಗಮನಕ್ಕೆ ತಗೊಂಡ್ಬರ್ತೀನಿ. ಮತ್ತೆ ಡಿಸಿಪ್ಲಿನರಿ ಆಕ್ಷನ್ ಏನಿದೆಯೋ ಅದ್ರ ಮೇಲೆ ನಾವು